ಅಲ್ಲ ನನ್ನನ್ನು ಸುಮ್ಮನೆ ಇರೋಕೆ ಬಿಡ್ತಾ ಇಲ್ಲಲ್ಲ ನೀವು. ಹಾಂ, ಯಾಕೆ ಈ ಸಾವು ಸಾಯ್ತಾ ಇದ್ದೀರ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನೂ ಯಾವ ಥರ ವೀಡಿಯೋ ಮಾಡಬೇಕು? ನಾಗಪ್ಪನ ವೀಡಿಯೋಗೆ ನೀನು ಬಂದು ಚಪ್ಪಲಿ ಹಾಕಿದ್ಯಲ್ಲ ದಾಸ, ಲೇ ದಾಸಪ್ಪ, ನೀನು ಹೋಗ್ತಾಗ ಅಷ್ಟು ಬೆಂಕಿಕ್ಕ ಆ ನಾಗಪ್ಪನೇ ಕಡಿತಾನೆ ಬಿಡು ನಿನ್ನ. ನಿನ್ನ ಕಮೆಂಟ್ನ ನಾಗಪ್ಪನೇ ನೋಡ್ಕೊಳ್ಳಿ ಬಿಡು. ನಾಗಪ್ಪನ ಅಂತಂದರೆ ಏನು ಅನ್ಕೊಂಡಿದ್ಯಾ? ಅಲ್ಲ ಸುಮ್ಮನೆ ಅದಕ್ಕೆ ಬಂದು ಚಪ್ಪಲಿ ಹಾಕಿ ಹೋಗಿದ್ಯಲ್ಲ ನೀನು. ಏನು ಬಂದಿರೋದು ನಿಮಗೆ? ನಿಮ್ಮ ಚಪ್ಪಲಿಗಳಲ್ಲಿ ನೀವೇ ಹೊಡ್ಕೊಳ್ರೋ, ಇಲ್ಲ ನಿಮ್ಮ ಮನೆಯಲ್ಲಿ ನಿನ್ನ ತಂದೆ ತಾಯಿ ಹೆಂಡತಿ ಮಕ್ಳ ಥರನ ಅವ್ರಿಗೆ ಹೊಡಿರೋ. ಇಲ್ಲಿ ಯಾಕ್ರು ಅನ್ವನ್ ಪರ್ಸನ್ಗೆ ಬಂದು ಹೊಡಿತೀರಾ? ನೀನು ಯಾರೋ ನನಗೆ ಗೊತ್ತಿಲ್ಲ, ನಾನು ಯಾರೋ ನಿನಗೆ ಗೊತ್ತಿಲ್ಲ. ನನ್ನ ಬಗ್ಗೆ ಏನಾದರೂ ನಿನಗೆ ಗೊತ್ತಾ? ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲ. ಸುಮ್ಮನೆ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಚಪ್ಪಲಿಗಳಾಗ್ತಿರಲ್ಲ. ನಿಮ್ಮ ಕಮೆಂಟಲ್ಲೇ ಗೊತ್ತಾಗುತ್ತೆ ನಿಮ್ಮ ಯೋಗ್ಯತೆ ಎಂಥದ್ದು ಅಂತ. ನನಗೆ ಬರ್ತಾ ಇರೋ ಕೋಪಕ್ಕೆ ನೀನೇನಾದರೂ ನನ್ನ ಎದುರುಗಡೆ ಸಿಕ್ಕಿದ್ರೆ ಅದೇ ಚಪ್ಪಲಿ ತೊಗೊಂಡು ನಿನ್ನ ಹಾಕ್ತಾಯಿದ್ದೆ. ನಾನು ವೀಡಿಯೋ ಮಾಡೋಕ್ಕಿರ್ತಿದ್ದೆ, ನನ್ನ ಬಾಯಲ್ಲಿ ಕೆಟ್ಟ ಮಾತು ಬರೋಕ್ಕೆ ಶುರು ಆಗ್ಬಿಟ್ಟಿದೆ. ಅದಕ್ಕೂ ಮುಂಚೆ ನಾನು ಮಾತಾಡ್ತಾನೆ ಇರಲಿಲ್ಲ. ಏನರೋ ಬಂದಿರೋದು ನಿಮಗೆ ರೋಗ. ಅವನು ರಮೇಶ್ ಅಂತ ಅವನು ಬಂದು ಚಪ್ಪಲಿ ಇಡ್ತಾನೆ. ನೀನು ದಾಸಪ್ಪ ನೋಡೋ, ಬಾಯಿ ಮುಚ್ಕೊಂಡು ಇಷ್ಟ ಇದ್ದರೆ ನೋಡಬೇಕು, ಇಲ್ಲ ಅಂತಂದರೆ ಸುಮ್ಮನೆ ಮುಂದಕ್ಕೆ ಫಾರ್ವರ್ಡ್ ಮಾಡಬೇಕು. ಬಂದಿಲ್ಲೆಲ್ಲ ಗಾಂಚಲಿ ಮಾಡಿದ್ರೆ ನಾನು ಅಷ್ಟೇ ಸುಮ್ಮನೆ ಇರಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಏನರೋ ನಿಮ್ದು ಅವಳಿ. ನೀನು ಹಂಗೆ ಚಪ್ಪಲಿ ಹಾಕ್ಬಿಟ್ರೆ ನನಗೇನಾಗ್ಬಿಡುತ್ತೆ? ನನಗೇನೂ ಆಗಲ್ಲ, ಅಥವಾ ನನ್ನ ಮೈ ಕೈಯೆಲ್ಲ ಉಣ್ಣಾಗಲ್ಲ. ನೀನು ಹೋಗ್ತೆ ಅಲ್ಲಿ 100 ಜನ ನೋಡ್ತಾರೆ. ನೀನು ಚಪ್ಪಲಿ ಹಾಕಿದ್ದು ನೋಡಿ ಆದರೂ ಬಂದು ವಿಡಿಯೋ ಓಪನ್ ಮಾಡಿ ನೋಡ್ತಾರೆ. ನೀನು ಚಪ್ಪಲಿ ಹಾಕುವಂಥ ವಿಷಯ ಏನೂ ಇಲ್ಲಿ ನಡೀತಾ ಇಲ್ಲಲ್ಲ, ಏನಕ್ಕೆ ಇವ್ನು ಚಪ್ಪಲಿ ಹಾಕ್ದ ಅಂತ ನಿನ್ನೆ ಮನ್ಸೆಲ್ಲ ಬೈಕೊಂತಾರಲ್ಲ, ಕಿತ್ತೋದಾನೆ. ನೀನು ನನಗೆ ಎಷ್ಟೊಂದು ಸಿಟ್ಟು ಬರ್ತಾಯಿತ್ತಂದರೆ, ಏನಕ್ಕೂ ದೇವ್ರ ವಿಡಿಯೋಗೆ ಬಂದು ಚಪ್ಪಲಿ ಹಾಕಿದ್ದೀರಾ? ನೀವೆಲ್ಲ ಉದ್ಧಾರ ಆಗಲ್ಲ, ಸರ್ವನಾಶ ಆಗ್ಬಿಡ್ತೀರಾ. ಅಷ್ಟು ಕೋಪ ಬರ್ಸ್ತೀರಾ ನೀವೆಲ್ಲನೂ. ಯಾವನೋ ರಮೇಶು, ಇವನು ಯಾವನೋ ದಾಸ್ ಅಂತೆ. ದಾಸ್ನು ನಿಮ್ಮ ಅಕ್ಕಷ್ಟು ಬೆಂಕಿಕ್ಕ. ಇವತ್ತು ನನ್ನ ಚಾನಲಲ್ಲಿ ದೀಪಾವಳಿ ಹಬ್ಬ ಮಾಡ್ತಾಯಿದ್ದೀನಿ, ಗೌರಮ್ಮನ್ನ ಕೂರಿಸಿದ್ದೀನಿ. ನೀನಂತೂ ಉದ್ಧಾರ ಆಗಲ್ಲ. ಆಯಮ್ಮನ ಮುಂದೆನೇ ಹೇಳ್ತಾ ಇದ್ದೀನಿ, ನೀನು ಉದ್ಧಾರ ಅಂತೂ ಆಗಲ್ಲ. ನಾನು ಚಾಪ ಹಾಕ್ತೀನಿ. ಈ ಥರ ಎಲ್ಲ ಆದರೆ ನನಗೆ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ ನಿಜವಾಗ್ಲೂ. ಸಬ್ಸ್ಕ್ರೈಬರ್ ಇಲ್ಲ, ವ್ಯೂಸ್ ಇಲ್ಲ, ನನಗೆ ಇದರಿಂದ ಬರೋದು ಏನೇನೂ ಇಲ್ಲ. ಸುಮ್ಮನೆ ಇದನ್ನೆಲ್ಲ ನೋಡೋ ಬದಲು ಚಾನಲ್ ಬಂದ್ ಮಾಡ್ಕೊಂಡು ಹೋಗೋದೇ ಉತ್ತಮ ಅನಿಸುತ್ತೆ. ಚಾನಲ್ ತೆಗೆದಾಕಬೇಕು. ಸುಮ್ಮನೆ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ. ಇನ್ನು ಯಾವ ಥರ ವೀಡಿಯೋ ಮಾಡಬೇಕು ಹೇಳಿ? ಬೇರೆ ವೀಡಿಯೋಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಎಷ್ಟೋ ಬೆಸ್ಟ್ ಅನಿಸುತ್ತೆ. ನನಗನ್ಸುತ್ತೆ, ಬೇರೆಯವ್ರಿಗೇನೋ ಗೊತ್ತಿಲ್ಲ. ಈ ಥರ ಎಲ್ಲ ಚಪ್ಪಲಿ ಇಡೋದು, ನಿನ್ನ ಚಾನಲ್ ಬಂದ್ ಮಾಡ್ಕೊಂಡು ಹೋಗು ಅನ್ನೋದು, ಎಷ್ಟೆಷ್ಟು ಕಮೆಂಟಪ್ಪ. ಏನು ಮನಸ್ಥಿತಿ ಇರೋ ಜನ ಇರ್ತಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಮನಸ್ಸಿಗೆ ಬೇಜಾರಾಗ್ತೈತೆ. ಚಪ್ಪಲಿ ಇಡೋಂಥದ್ದು ಏನೂ ನಾನು ಮಾಡ್ತಾನೇ ಇಲ್ಲ ವಿಡಿಯೋದಲ್ಲಿ. ಏನು ಕೆಟ್ಟದಾಗಿ ಮಾಡ್ತಾಯಿದ್ದೀರಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತೀರಾ. ಯೋಚನೆ ಮಾಡಬೇಡ, ಹೋಗಪ್ಪ, ಹೋಗು ಸ್ನಾನ ಮಾಡ್ಕೊಬೋಗು. ಆ ನಾಗಪ್ಪನೇ ನೋಡ್ಕೊತಾನೆ ಹೋಗು. ನಾಗಪ್ಪನ ವಿಷಯ ಇನ್ನೂ ಅವ್ರಿಗೆ ಗೊತ್ತಿಲ್ಲ. ನಾವು ನಂಬಿರೋದು ನಾಗಪ್ಪನೇ ನೋಡ್ಕೊತಾನೆ ಹೋಗು. ನಾಗಪ್ಪನೇ ಎಲ್ಲದಕ್ಕೂ ಉತ್ತರ ಕೊಡ್ತಾನೆ. ಕಷ್ಟ ಆಗಲಿ ಸುಖ ಆಗಲಿ ಆಯಪ್ಪನೇ ನಂಬಿದ್ದೀರಿ, ಆಯಪ್ಪನೇ ನೋಡ್ಕೊತಾನೆ. ಹೋಗು ಸ್ನಾನ ಮಾಡ್ಕೊಬೋಗು. ಏನು ಬೇಡಣ, ಪೂಜೆ ಮಾಡೋಣ. ಹೋಗು, ನೀನು ಬೇಜಾರು ಮಾಡ್ಕೊಂಬೇಡ, ಆ ದೇವ್ರು ನೋಡ್ಕೊತಾನೆ ಹೋಗು. ನಾವೇನಾದರೂ ನಮ್ಮ ವಿಡಿಯೋ ಮುಖಾಂತರ ಜನರಿಗೆ ತಪ್ಪು ಸಂದೇಶ ಕಳಿಸ್ತಾ ಇದ್ರೆ ನಮಗೆ ಕೆಟ್ಟದಾಗಲಿ ಹೋಗು, ಇಲ್ಲ ಅಂತಂದರೆ ಅವ್ರಿಗೆ ಆಗಲಿ ಹೋಗು. ಸುಮ್ಮನೆ ರೊಚ್ಚ ಮೇಲೆ ಕಲ್ಲಾಕಿ ಮಕ್ಕಕ್ಕೆ ಯಾಕೆ ಹೊಡ್ಕೊಳೋದು? ಹೋಗು, ಅವರೆಲ್ಲ ರೊಚ್ಚಿಗೆ ಸಮಾನ. ಸ್ವಾಮಿ ನಮ್ಮಮ್ಮ ಗೌರಮ್ಮ ಮಹಾತಾಯಿ ಕಾಪಾಡಮ್ಮ. ಭಗವಂತ ನಾಗಪ್ಪ ನೀನೇ ಕಾಪಾಡಬೇಕಪ್ಪ ನಮ್ಮನ್ನ. ಹೋಗಪ್ಪ, ನೀನು ಸ್ನಾನ ಮಾಡ್ಕೊ ಹೋಗುವ. ದಾಸಪ್ಪ, ನಮ್ಮ ಚಾನಲ್ಗೆ ಕೆಟ್ಟ ಕಮೆಂಟ್ ಮಾಡೋಕ್ಕೆ ಇವತ್ತೇ ಯೂಟ್ಯೂಬ್ ಅಕೌಂಟ್ ಓಪನ್ ಮಾಡಿದ್ಯಾ? ನಾನು ಹೋಗಿ ನೋಡಿದೆ. 24 ಜಾಯ್ನ್ ಆಗಿರೋದು, 24 ತಾರೀಕು ಅಕ್ಟೋಬರು. ಇವತ್ತೇ 24
ಅಂಥದ್ದು ಏನಪ್ಪ ಮಾಡಿದ್ರಿ ನಾವು ನಿಂಕ? ಹಾಂ, ನಿಮ್ಮ ಮನೆ ಆಸ್ತಿ ಏನಾದರೂ ಹಾಕ್ಕೊಂಡಿದ್ದೀರಾ ಅಥವಾ ನಿಮ್ಮ ಮನೆ ಹತ್ರಕ್ಕೆ ಏನಾರ ಬಂದು ಮಾತಾಡಿದ್ದೀರಾ? ನೀನು ಯಾರೋ ನನಗೆ ಗೊತ್ತಿಲ್ಲ, ನಾನು ಯಾರೋ ನಿನಗೆ ಗೊತ್ತಿಲ್ಲ. ನನ್ನ ಚಾನಲ್ಗೆ ಬಂದು ಚಪ್ಪಲಿಗಳಾಗೋಕ್ಕೆ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದೀಯಾ ಅಂತಂದರೆ ಇನ್ನೆಷ್ಟು ದ್ವೇಷ ಇರಬೇಕು? ಹಾಂ, ಎಷ್ಟು ದ್ವೇಷ ಇರಬೇಕು? ಸೋಷಿಯಲ್ ಮೀಡಿಯಾಗೆ ಬಂದು ನಾನಂತೂ ಜಾಸ್ತಿ ಮಾತಾಡೋದೇ ಕಲ್ತ್ಬಿಟ್ಟಿದ್ದೀನಿ. ಎಲ್ಲರೂ ಹೇಳ್ತಾರೆ, ಮುಂಚೆ ಎಷ್ಟು ಸೈಲೆಂಟಾಗಿದ್ದೆ, ಇವಾಗ ಯಾಕೆ ಇಷ್ಟೊಂದು ಮಾತಾಡ್ತೀಯ ಅಂತ. ಆದರೆ ಏನು ಮಾಡೋದು, ನಿಮ್ಮಂಥ ಜನದ ಹತ್ರ ಮಾತಾಡಿಲ್ಲ ಅಂತಂದರೆ ಕಾಲ ಇಲ್ಲ. ನಿಮ್ಮಂಥ ಜನದ ಹತ್ರ ಮಾತಾಡಲೇಬೇಕು. ಸೈಲೆಂಟಾಗಿದ್ದರೆ ನಮ್ಮನ್ನಂತೂ ಬದುಕಕ್ಕೆ ಬಿಡಲ್ಲ ನೀವು. ನಾವೊಂದು ಫ್ಯಾಮಿಲಿ ಸ್ಟೋರಿ ಮಾಡ್ತಾ ಇರೋದು ದಾಸಪ್ಪ, ನಾವೊಂದು ಫ್ಯಾಮಿಲಿ ಸ್ಟೋರಿ ಮಾಡ್ತಾ ಇರೋದು, ಆಯಿತಾ? ನೀನೆಲ್ಲೋ ಸಂಸಾರಸ್ಥನಲ್ಲ ಅನಿಸ್ತೈತೆ. ಅದಕ್ಕೆ ನಮ್ಮ ಫ್ಯಾಮಿಲಿ ಸ್ಟೋರಿ ನೋಡಿದ್ರೆ ನಿಂಗೆ ಹಂಗೆ ಅನಿಸ್ತೈತೆ. ಬೆಳಗ್ಗೆ ಮೊದಲನೇ ವಿಡಿಯೋದಲ್ಲಿ ನೀನು ಕಮೆಂಟ್ ಹಾಕಿದೆಯಲ್ಲ, ಆ ವಿಡಿಯೋದಲ್ಲಿ ಏನಾದರೂ ಕೆಟ್ಟದಾಯ್ತಾ? ದೇವ್ರ ಬಗ್ಗೆನೇ ಮಾತಾಡಿದ್ದೀವಿ. ಅದ್ರಾಗೂ ನಾಗಪ್ಪನ ಬಂದು ಹೋಗವನೆ. ನಿಮಗೆಲ್ಲ ಇದು ಬೊಮ್ಮೆ ಆಗ್ಬೋದು, ನಾನು ನಾಗಪ್ಪನ ನಂಬಿ ಬದುಕ್ತಾ ಇರೋಳು. ಆಯಪ್ಪನೇ ತೋರಿಸ್ತಾನೆ. ಬಾಪ್ಪ ಬಾ, ಏನೂ ಮಾಡೋಕ್ಕಾಗಲ್ಲ ಬಾ. ಅಂಬುಜಿ ಬರ್ರಿ ಕಜ್ಜಾಯ ಎತ್ಕೊಂಬರ್ರಿ, ನೋಂಬರ್ರಿ ಎಲ್ಲರೂ. ಓಹೋ, ಈ ಬೊಮ್ಮೆಗಳು ನೋಡ್ದ ಎರಡೂನು? ಹಾಂ, ಎಷ್ಟು ಚೆನ್ನಾಗಿ ನಿಂತ್ಕೊಂಡವೆ. ಪೂಜೆ ಎಲ್ಲ ಆಗೋಯ್ತಂದ್ರೆ? ಹ್ಞೂ ಜಯಮಜ್ಜಿ ಬಾಜಿ. ಆಯ್ತಜ್ಜಿ. ನೋಮಜ್ಜಿ, ಸರಸ್ವತಿ ಅವ್ರು ಬಂದಿಲ್ಲೇನು? ಇಲ್ಲ, ಬಂದಿಲ್ಲ. ನಮ್ಮಮ್ಮ ಗೌರಮ್ಮ ತಾಯಿ ಕಾಪಾಡಮ್ಮ. ಏನೇ ಸ್ನೇಹ, ಚೆನ್ನಾಗಿದ್ದೀನಿ? ಹ್ಞೂ ಜಯಮಜ್ಜಿ, ಚೆನ್ನಾಗಿದ್ದೀನಿ. ಬಾಜಿ ಊಟ ಮಾಡಿಯಾ? ಬೇಡಮ್ಮ, ನಾನು ಮಾಡಿದ್ದೀನಿ. ಕಜ್ಜಾಯ, ಚಿತ್ರಾನ್ನ, ಚಟ್ನಿ, ವಡೆ ಎಲ್ಲ ಮಾಡಿದ್ದೀನಿ. ಹೋಗಿ ತಿಂತೀನಿ. ಏನ ಬಿತ್ರಿ? ನಮ್ಮನೆ ಹತ್ರ ಬಂದು ಸಿಕ್ಕಿದ್ದೆಲ್ಲ ಬಾಸ್ಕೊಂಬತ್ತಿಯಲ್ಲ, ಬೀಳ್ತಾವಲ್ಲ ನಿನ್ ಕೇಟಿರ್ಲೆ? ಹ್ಞೂ, ಇಲ್ದಿದ್ದೆಲ್ಲ ಹೇಳ್ಬಿಡ್ತಾರೆ ನಿನ್ ಮೇಲೆ. ಸರಿನ್ರಿ, ಓದ್ತೀನಿ ನಾನು. ಹ್ಞೂ ಸರಿ ಅಜ್ಜಿ. ಯಾಕೆ ಅವ್ರ ಮನೆ ಹತ್ರ ಏನೇನು ಎತ್ಕೊಂಬರೋದು? ಇದ್ಯಾರ್ದಪ್ಪ? ಅಯ್ಯ, ಪಂಡಿತರು. ಪಂಡಿತ್ರದ್ದು. ಅವ್ರ ಸೊಸೆ ಮಗನು ಬೇರೆ ಅವರಲ್ಲ, ಪಂಡಿತರು ಮಾಡಿದ್ರು. ನಾನು ಅಂಗಡಿ ತವಿರ್ತೀನಿ, ಹಬ್ಬ ಇವತ್ತು, ಯಾರನ್ನ ಬರ್ತಾರೆ ಚಿಕ್ಕೋನೆಯಂಗೆ ಬೆಳಕೊಂಬಂದ್ಬಿಡೋಗಪ್ಪ ಅಂದ, ಅದಕ್ಕೆ ಬಂದೆ. ಪಂಡಿತ್ರನ ಇಲ್ಲಿ ಊಟಕ್ಕೆ ಕರ್ಕೊಂಬಪ್ಪ. ಹೇಳಿದ್ದೀನಿ. ಬರ್ತೀನಿ ಅಂತ ಹೇಳವ್ರೆ. ಹೋಗಿ ಕೊಟ್ಬಿಟ್ಟು ಬರ್ತೀನಿ ರಾಮ. ಅಜ್ಜಿ, ಏನಜ್ಜಿ ಊರಾಗ ಎಲ್ಲರೂ ಒಂದೇ ಥರ ಮರಗಳು ತಗೊಂಡಿರ್ತೀರಿ? ಅಯ್ಯೋ, ಅದ್ಯಾರೋ ಒಬ್ಬ ಮುಸ್ಲಾಮ್ ಬಂದಿಲ್ಲ ಚೈತನ್ಯ, ನಾನು ತಗೊಂಡೆ. ಇವಾಗ ನೋಡಿದ್ರೆ ಜಯಮ್ಮನ ಕೈಗೂ ಅದೇ ಪಂಡಿತ್ರ ಮನೆಗೆ, ಅವ್ರ ಮನೆಗೂ ಇದೇ ಮರ ತಗೊಂಡವ್ರೆ. ಚೆನ್ನಾಗದ ಅಜ್ಜಿ. ಎಷ್ಟು ಚೆನ್ನಾಗಿ ಮಾಡೋರು ನನ್ನ ಮರನ? ಚೆನ್ನಾಗಿ ಮಾಡೋರು. ಯಾವಾಗ ಬಂದಿದ್ದಿಬ್ರು? ಮೊನ್ನೆನ ಬಂದ್ರಿ ಅಜ್ಜಿ. ಬರಮ್ಮ ಮನೆಗಿಬ್ರು. ಬರ್ತೀರಜ್ಜಿ. ಆಮೇಲೆ ಸರಸ್ವತಿ ಅತ್ತ ಎಲ್ಲಿ? ಕಾರುಣ್ಯ ಬತ್ತಲೆ. ಅವ್ರೆ ಅಜ್ಜಿ ಒಳಗ. ಮುಂದುವರಿಯುವುದು.